ಹಾಯ್ ಎಲ್ಲ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದು ಗುರುವಾರದ್ದು ಮಿನಿ ವ್ಲಾಗ್ ಆಗಿರುತ್ತೆ. ಮಿನಿ ವ್ಲಾಗ್ ಥರನೇ ಮಾಡಿದ್ದೀನಿ. ಬೆಳಗ್ಗೆ ಎದ್ಬಿಟ್ಟು ಗಾಡಿ ಎಲ್ಲ ಆಚೆ ಕಡೆಗೆ ಹಾಕಿ ಅಂತ ಹೇಳಿದೆ. ನೋಡಿದರೆ ನಮ್ಮ ಪಾಪ ನೋಡಿ ಈ ಥರ ಮಲ್ಕೊಂಡಿದ್ದ. ಹಾಗೆ ಪೇಪರೆಲ್ಲ ಎತ್ಕೊಂಬಂದ್ಬಿಟ್ಟು ನೋಡ್ತಿದ್ದೆ. ಪಾಪ ಇಷ್ಟು ಚೆನ್ನಾಗಿ ಮಲ್ಕೊಂಡವನಲ್ಲ ಅಂತ ಒಂಚೂರು ಹಂಗೆ ವೀಡಿಯೋ ಮಾಡಿಕೊಂಡೆ. ಎಲ್ಲ ನೆಲಗಳೆಲ್ಲ ಒರೆಸ್ಕೊಂಡು ಹಾಗೆಯೇ ಬಾಗಿಲಿಗೆಲ್ಲ ನೀರು ಹಾಕಿ ಹೂವು ಹಾಕಿ ಎಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ನೀಟಾಗಿ ಒಳಗಡೆ ಬಂದರೆ ಇನ್ನೂ ಕೆಲಸ ಆಟೋಮೆಟಿಕ್ ತಿಂಡಿ ಅದು ಇದು ಮಾಡೋದು ಸ್ಟಾರ್ಟ್ ಆಗೋಗುತ್ತೆ. ಅಷ್ಟರೊಳಗಡೆ ನೀರು ಕಾದಿತ್ತು ಅಂತ ಹೇಳ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಅಂತೇಳಿ ಸ್ನಾನಗೇನೆಲ್ಲ ಮಾಡ್ಕೊಂಬಿಟ್ಟು ಬಂದೆ. ಗಿಡಗಳಲ್ಲಿ ಬಾಗಿಲಿಗೆ ಹಾಕೋದಕ್ಕೆ ಹೂವು ಇಲ್ಲ ಅನ್ನೋ ಥರನೇ ಇಲ್ಲ ನನಗೆ. ಪಾಟಲ್ಲಿ ಹೂವು ಬಿಟ್ಟಿರುತ್ತೆ. ನನಗೆ ಅವಶ್ಯಕತೆನೇ ಇಲ್ಲ ಹೂವು ತರಬೇಕು ಬಾಗಿಲಿಗೆ. ತಿಂಡಿಗೆಲ್ಲ ರೆಡಿ ಮಾಡ್ಕೊಂಡು ಹಾಗೆಯೇ ಪೂಜೆಗೂ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪೂಜೆಗೆ ರೆಡಿ ಮಾಡೋಕ್ಕೆ ಅಂತೇಳ್ಬಿಟ್ಟು ಬಂದೆ. ಅದಕ್ಕೂ ಮುಂಚೆನೇ ನೋಡಿ ಹೂವು ಎಲ್ಲ ತಟ್ಟೆಗೆ ಇಟ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ. ನೋಡಿ ನನಗೆ ಆ್ಯಕ್ಚುಲಿ ಹೂವು ಜಾಸ್ತಿ ಇದ್ರೇ ನನಗೆ ಪೂಜೆ ಮಾಡೋಕ್ಕೆ ಒಂಥರ ಖುಷಿ ಆಗುತ್ತೆ. ನಂಗೆ ಹೂವು ಕಮ್ಮಿ ಇದ್ದರೆ ಪೂಜೆ ಮಾಡೋದಕ್ಕೆ ಒಂಥರ ಅನಿಸುತ್ತೆ. ಸುಮ್ಮನೆ ಏನೋ ಒಂಥರ ಮಾಡಿಬಿಟ್ರೆ ಅನಿಸಲ್ಲ. ನೋಡಿ ಈ ಥರ ಎಲ್ಲ ರೆಡಿ ಮಾಡಿದೆ ನಾನು. ಕಲಸಕ್ಕೆ ಎಲ್ಲ ಹೂವು ಎಲ್ಲ ರೆಡಿ ಮಾಡ್ಕೊಂಡು ನಾನೇ ಕೈಯಿಂದ ಹಾರ ಮಾಡಿದ್ದಿದ್ದು. ಆ್ಯಕ್ಚುಲಿ ಎಲ್ಲ ಫುಲ್ಲೂ ನಾನೇ ಕೈಯಿಂದ ಹಾರ ಮಾಡಿದ್ದು. ಯಾವುದಕ್ಕೆ ಎಷ್ಟೆಷ್ಟು ಬೇಕು ಅಂತ ಹೇಳ್ಬಿಟ್ಟು ನೋಡಿಕೊಂಡು ಹೂವು ಎತ್ತಿಟ್ಕೊಂಡು ಹಂಗೆ ಹಾರ ಮಾಡಿಕೊಂಡೆ. ಈಗ ರಾಘವೇಂದ್ರ ಸ್ವಾಮಿ ಫೋಟೋಗೆ ರೆಡಿ ಮಾಡ್ಕೊಳ್ಬೇಕು. ನೋಡಿ ಒಂದೊಂದೇ ಹಾಕಿ ಈ ಥರ ರೆಡಿ ಮಾಡಿಕೊಂಡೆ. ಈ ಥರ ರೆಡಿ ಮಾಡಿದ್ಮೇಲೆ ಯಾಕೋ ಒಂದು ಸ್ವಲ್ಪ ಡಲ್ ಅಂತ ಅನ್ನಿಸ್ತಾ ಇತ್ತು. ಸರಿ ಬೇರೆ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಅಂತ ಅಂದ್ಕೊಂಡು ರೆಡಿ ಮಾಡಿಕೊಂಡೆ. ಪೂಜೆಗೆಲ್ಲ ಮುಗಿಸ್ಬಿಟ್ಟು ಪೂಜೆ ಎಲ್ಲ ಮುಗಿಸಾದ್ಮೇಲೆ ಈ ಥರ ರೆಡಿ ಮಾಡಿದ್ದೆ ನಾನು. ಯಾಕಂದರೆ ಫಸ್ಟ್ ಎಲ್ಲ ಪೂಜೆ ಮಾಡಿಬಿಟ್ಟು ಆಮೇಲೆ ಈ ಥರ ಮಾಡಿದೆ. ಒಂದು ಸ್ವಲ್ಪ ಸರ್ಟಿಫಿಕೇಟ್ ಆಯಿತು ಸರಿ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಲೇಟ್ ಆಗಿಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಕೆಲ್ಸಕ್ಕೆ ಬಂದುಬಿಟ್ಟೆ ನಾನು ಆಟೋದಲ್ಲಿ. ಹಾಗೆಯೇ ಬೋರ್ ಡೆಕೋರೇಷನ್ ಮಾಡಬೇಕಿತ್ತು. ಸರಿ ಅಂತ ಹೇಳ್ಬಿಟ್ಟು ಮಾಡೋಣ ಅಂತೇಳ್ಬಿಟ್ಟು ಹೂವೆಲ್ಲ ತೊಗೊಂಡು ಈ ಥರ ಡೆಕೋರೇಷನ್ ಮಾಡಿದೆ. ಚೆನ್ನಾಗೂ ಕಾಣಿಸ್ತಾ ಇತ್ತು. ಫಸ್ಟೆಲ್ಲ ಚೆನ್ನಾಗಿ ಮಾಡ್ತಾಯಿದ್ವಿ. ಹೂವು ತುಂಬ ಇರ್ತಿತ್ತು. ಇವಾಗ ಹೂವು ರೇಟೆಲ್ಲ ಜಾಸ್ತಿ ಆಗಿರೋದ್ರಿಂದ ಹೂವು ಸ್ವಲ್ಪ ಕಮ್ಮಿ ತರೋದ್ರಿಂದ ಮಾಡಿದೆ. ಹಂಗೆ ಪೂಜೆ ಮಾಡಬೇಕಿತ್ತು ಆಫೀಸಲ್ಲೂ ಸಹ. ಹಾಗೆಯೇ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿ ಆಮೇಲೆ ಕಸ್ಟಮರ್ ಒಬ್ಬರು ಆ ಬಾಕ್ಸ್ ಒಳಗಡೆ 2 ಚಿಕ್ಕ ನಾಯಿ ಮರಿ ಇದೆ. 20,000 ರೂಪೀಸ್ ಅಂತೆ. 2ರಿಂದ ತೊಗೊಂಬಂದಿದ್ರು. ಅದನ್ನು ನೋಡ್ಬಿಟ್ಟು ಹಂಗೆ ವೀಡಿಯೋ ಮಾಡಿಕೊಂಡೆ ಸ್ವಲ್ಪ. ಹಾಗೆಯೇ ಫ್ರಿಜ್ಜು ವಾಷಿಂಗ್ ಮಿಷಿನ್ ನೋಡ್ಕೊಂಬರೋಕೆ ಹೋಗಬೇಕಿತ್ತು. ನಮ್ಮಮ್ಮ ಹೇಳಿದರು ನೋಡ್ಕೊಂಬನ್ನಿ ಅಂತ ಹೇಳ್ಬಿಟ್ಟು. ಹಾಗೆಯೇ ನೋಡ್ಕೊಂಬರೋಣ ಅಂತ ಹೋಗಿದ್ದು. ಗುರುವಾರ ಆಗಿರೋದ್ರಿಂದ ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಕೆ ಹೋಗಿದ್ವಿ. ಹಾಗೆಯೇ ಮಠಕ್ಕೂ ಸಹ ಹೋಗಿದ್ದೆ. ಮಠದಲ್ಲಿ ರಾಘವೇಂದ್ರ ಸ್ವಾಮಿ ದೇವ್ರಥ ಒಂದು ಸುತ್ತು ತೊಗೊಂಬಂದ್ಬಿಟ್ಟು ಹಾಗೆಯೇ ಪೂಜೆ ಮಾಡ್ತಾರೆ. ನಾನು ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಹಾಗೆಯೇ ನಕ್ಷತ್ರ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತೇಳ್ಬಿಟ್ಟು ಹಾಗೆ ವೀಡಿಯೋ ಮಾಡಿಕೊಂಡೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.